ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಸತ್ತಾಗ 6 ಅಡಿ 3 ಅಡಿ ಜಾಗವಾದರೂ ಕೊಡಿ ಅಲ್ಪಸಂಖ್ಯಾತರಿಗೆ ಕಾಂಪೌಂಡ್ ಕಟ್ಟೋಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಬಜೆಟ್ಗೆ ಮಾಜಿ ಸಚಿವ ಹಾಲಿ ಎಂಎಲ್ಸಿ ಸಿಟಿ ರವಿ ಲೇವಡಿ ಮಾಡಿದ್ದಾರೆ. ಸತ್ತಾಗ 6 ಅಡಿ 3 ಅಡಿ ಜಾಗವಾದರೂ ಕೊಡಿ, ನಮಗೆ ಅಲ್ಪಸಂಖ್ಯಾತರಿಗೆ ಕಾಂಪೌಂಡೇ ಕಟ್ಟೋಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳಿ ಮಾತನಾಡಿದ್ದಾರೆ. ಬಜೆಟ್ ಸಿದ್ದರಾಮಯ್ಯನವರ 16ನೇ ಬಜೆಟ್. ಹಣಕಾಸು ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ 16ನೇ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ನಲ್ಲೂ ದಾಖಲೆ, ಸಾಲ ಮಾಡೋದ್ರಲ್ಲೂ ದಾಖಲೆ. 16 ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ಅವ್ರದ್ದೇ, ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯೂ ಅವ್ರದ್ದೇ. ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಹೋಗಿದೆ. ಅಂಕಿಅಂಶದ ಪ್ರಕಾರ ವೆಚ್ಚ ಆಗಿರೋದು 54% ಮಾತ್ರ, 54% ಮಾತ್ರ ವೆಚ್ಚ ಆಗಿರೋದು. ಇನ್ನು 46% ಇನ್ನು ಒಂದು ತಿಂಗಳೊಳಗೆ ಖರ್ಚು ಮಾಡೋಕ್ಕೆ ಸಾಧ್ಯನಾ? ನಮ್ಮ ಆದಾಯದಲ್ಲಿ ₹1 ಅಲ್ಲಿ ಯಾವ್ಯಾವ್ದ್ರ ಮೂಲಕ ಬರುತ್ತೆ ಅಂತ ತಗೊಂಡಾಗ 27% ಸಾಲದಲ್ಲಿ, 27% ಸಾಲ, 19% ಅಬ್ಕಾರಿ. ಬರೀ ಗಂಧದ ನಾಡು ಅಂದರೆ ಸಾಕಾಗಲ್ಲ. ಗಂಧದ ನಾಡು ಅಂತ ಹೇಳ್ತಾ ಕುಡುಕರ ಬೀಡು ಅಂತಲೂ ಕರಿಬಹುದು ಅನ್ನೋ ಲೆವೆಲ್ಲಿಗೆ ಅಬ್ಕಾರಿ ಆದಾಯದ ನಿರೀಕ್ಷೆ. ಅವ್ರು ಕುಡಿದ್ರೆ ತಾನೇ ಇವ್ರಿಗೆ ಇನ್ಕಮ್ ಬರೋದು, ಕುಡಿಯೋರು ಕುಡಿದ್ರೆ ತಾನೇ ಇನ್ಕಮ್ ಬರೋದು. ಹಂಗಾಗಿ ಆದಾಯದಲ್ಲಿ 20% ಅಬ್ಕಾರಿಯಿಂದ, 27% ಸಾಲದಿಂದ. ಇದು ಕಲ್ಯಾಣ ರಾಜ್ಯ ನಮ್ಮದು ಅಂತ ಹೇಳ್ಕೊಳಕ್ಕಾಗುತ್ತಾ? ಮತ್ತೆ ತನ್ನ ಬಜೆಟ್ನಲ್ಲಿ ಕೋಮುವಾದಿ ನೀತಿಯ ಮುಂದುವರಿಕೆ, ಇವರ ಜಾತ್ಯತೀತತೆ ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಎಷ್ಟೋ ಸಮುದಾಯಗಳಿಗೆ ಊರಾಗ ಸ್ಮಶಾನನೇ ಇಲ್ಲ. ಅವ್ರಿಗೆ ಮೊದಲು ಉಣಕ್ಕೆ ಜಾಗ ಕೊಡ್ರಿ, ಆಮೇಲೆ ನೀವು ಕಾಂಪೌಂಡಾರ ಕಟ್ಟ್ರಿ, ಕ್ವಾರ್ಟರ್ನಾರ ಕಟ್ಟ್ರಿ. ಸಿದ್ದರಾಮಯ್ಯನವರ 16ನೇ ಬಜೆಟ್